ಟಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಪತ್ರಿಕಾ ಮಾಧ್ಯಮದವರೇ ಹಾಗೂ ಟಿವಿ ಮಾಧ್ಯಮದವರೇ, ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಕ್ಕಂಥ ಕರ್ನಾಟಕ ರಾಜ್ಯ ಬಲಗೈ ವಲಯ ಸಂಬಂಧಿತ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಕಲಬುರಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಕ್ಕಂಥ ಮಾನ್ಯ ಎಚ್.ಎಸ್. ಶಂಕರ್ ರವರು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಇನ್ನೋರ್ವ ಬಿ.ಸಿ. ವಾಲಿ ಖಜಾಂಚಿ ಅವರು ಹೋರಾಟ ಸಮಿತಿ ಕಲಬುರಗಿಯವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಇನ್ನೋರ್ವ ಹಿರಿಯರು ಹಾಗೂ ಸಾಹಿತಿಗಳು ಆಗಿರತಕ್ಕಂಥ ಎಸ್.ಪಿ. ಸುಳಸ್ ಸಾಹೇಬರನ್ನ ಪತ್ರಿಕಾಗೋಷ್ಠಿಯಲ್ಲಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕರ್ನಾಟಕ ರಾಜ್ಯ ಬಲಗೈ ವಲಯ ಸಂಬಂಧಿತ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಕಲಬುರಗಿ ಈ ಸಮಿತಿಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಜಿಲ್ಲಾ ಸಂಚಾಲಕರಾದಂಥ ಸಿದ್ದು ರಾಯನವರವರೇ ಹಾಗೂ ವಿದ್ಯಾರ್ಥಿ ಒಕ್ಕೂಟದ ಸಂಚಾಲಕರಾದಂಥ ವೈ.ಸಿ. ಮಯೂರ್ ಅವರೇ ಹಾಗೂ ಹಿಂದುಳಿದ ಎಲ್ಲ ಈ ವಲಯ ಸಂಬಂಧಿತ ಎಲ್ಲ ಪದಾಧಿಕಾರಿಗಳೇ ಹಾಗೂ ಕಾರ್ಯಕರ್ತರೇ, ಇಷ್ಟು ಹೇಳಿ ಈ ಮುಂದಿನ ಒಂದು ಗೋಷ್ಠಿ. ಪತ್ರಿಕಾ ಮಿತ್ರರೇ, ನಮ್ಮ ಜೊತೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ರಮೇಶ್ ಹಳ್ಳಿಕರ್ ಹೇಳಿದಂಗೆ ರಮೇಶ್ ಹಳ್ಳಿಕರ್ ಅವರು ಕೂಡ ನಮ್ಮ ಉಪಾಧ್ಯಕ್ಷರು ಬಿಜಾಪುರದಿದೆ ಮತ್ತು ಬಿ.ಸಿ. ವಾಲಿ ಖಜಾಂಚಿ, ಎಸ್.ಪಿ. ಅವರು, ಸಿದ್ದು ರಾಯಣ್ಣ ಅವರು, ವೈ.ಸಿ. ಮಸೀರ್ ಅವರು ತಾವೆಲ್ಲ ಬಂದಿದ್ವಿ. ತಮಗೆ ಆತ್ಮೀಯ ಸ್ವಾಗತವನ್ನು ಕೋರಿ, ಕರ್ನಾಟಕ ರಾಜ್ಯದ ಈ ತಂಗಾಗಲೇ ಗೊತ್ತಿರತಕ್ಕಂಥ ವಿಷಯ ಏನಂದರೆ, ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಬಗ್ಗೆ ಸರ್ಕಾರ ಒಂದು ಆದೇಶ ಹೊರಡಿಸಿದೆ. ಆ ಆದೇಶ ಅನ್ವಯ ಸಮೀಕ್ಷೆ ಕೂಡ ನಡೆದಿದೆ. ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶದ 1/8/2024 ಒಂದು ಸುಪ್ರೀಂ ಕೋರ್ಟ್ ಐತಿಹಾಸಿಕ ಒಂದು ತೀರ್ಪು ನೀಡಿದೆ. ಆ ತೀರ್ಪಿನ ಅನ್ವಯ ರಾಜ್ಯ ಸರ್ಕಾರ ಕೂಡ ಒಳ ಮೀಸಲಾತಿ ಕೊಡಬೇಕು, ಒಳ ಮೀಸಲಾತಿರ್ತಕ್ಕಂಥ ಸಮಾನತೆಯಿಂದ ಇರಬೇಕು, ಎಲ್ಲರಿಗೂ ಸಮಾನ ಅವಕಾಶ ಕೊಡಬೇಕು, ಎಲ್ಲರಿಗೂ ಅವಕಾಶ ಬರಬೇಕು, ಎಲ್ಲ ಜಾತಿ ಸಂಬಂಧಪಟ್ಟ ಜಾತಿಗಳು ಕೂಡ ಅವರವರ ಸಂಖ್ಯೆ ಅನುಸಾರವಾಗಿ ಅವಕಾಶ ಕೊಡಬೇಕು ಅಂತ ಒಂದು ದೃಷ್ಟಿಯಿಂದ ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಒಂದು ಜಸ್ಟಿಸ್ ಎಚ್.ಎನ್. ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿದೆ. ಅದು ತಮಗೆಲ್ಲ ಗೊತ್ತಿದ್ದ ವಿಷಯ. ಆ ಆಯೋಗ ನಮಗೆ ಜಾತಿ ಸಮೀಕ್ಷೆ ಮಾಡಬೇಕು. ಯಾವ ಜಾತಿ ವಲಯ ಮಾದಿಗ ಇನ್ನಿತರ 101 ಪಟ್ಟಿಯಲ್ಲಿದೆ ಕಾಸ್ಟ್, ಆ ಜಾತಿಗಳನ್ನ ಮಾಡಬೇಕು ಅಂತೇಳಿ ಸಮೀಕ್ಷೆ 5/5/2025 ಸ್ಟಾರ್ಟ್ ಆಗಿ 17ವರೆಗೂ ಮಾಡಿದೆ. ಆದರೆ 17ವರೆಗೂ ಅದು ಸಮೀಕ್ಷೆ ಮುಗಿಲಿಲ್ಲ. ಮತ್ತೆ ಅದನ್ನ ವಿಸ್ತರಣೆ ಮಾಡಿದ್ದಾರೆ 19ರಿಂದ 25ರವರೆಗೆ. ಆ ಸಮೀಕ್ಷೆಯಲ್ಲಿ ಎಲ್ಲ ಜಾತಿಯ ಅಂದ್ರೆ ನಮ್ಮ ವಲಯ ಸಂಬಂಧಿತ ಜಾತಿಯ ಬಾಂಧವರು ಸಕ್ರಿಯವಾಗಿ ಪಾಲ್ಗೊಂಡು ತಮ್ಮ ಜಾತಿಯನ್ನು ಯಾವುದೇ ದ್ವಂದ್ವ ಇಲ್ಲದೆ, ಯಾವುದೇ ಹಿಂಜರಿಕೆ ಇಲ್ಲದೆ ವಲಯರಂತ ಬರೆಸಬೇಕು ಅಂತಕ್ಕಂಥ ಒಂದು ಈ ವಲಯ ಜಾತಿ ಸಂಬಂಧ ಹೋರಾಟ ಸಮಿತಿಯಲ್ಲಿ ನಾವು ಮಾಡ್ತೇವೆ. ಈಗ ಮೊದಲನೇ ಹಂತದ್ದು ಸಮೀಕ್ಷೆ ಮಾಡಿದ್ರು, ನಡೀತಾ ಇದೆ. 25ರವರೆಗೆ ನಡೀತಾ ಇದೆ. ಮನೆಗೆ ಬಂದು ಸಮೀಕ್ಷೆದಾರರ ಮನೆಗೆ ಬಂದು ತಮ್ಮ ಜಾತಿ ಯಾವುದು ಅಂತ ನಮೂದಿಸಿಕೊಂಡು ಹೋಗ್ತಾರೆ. ಅವರು ಮನೆಗೆ ಬಂದಾಗ ಒಂದು ಆಯೋಗ ಒಂದು ಆ್ಯಪ್ ಡೆವಲಪ್ ಮಾಡಿದೆ. ಆ ಆ್ಯಪ್ ಅಲ್ಲಿ ಸ್ವಲ್ಪ ತಾಂತ್ರಿಕವಾಗಿ ಸಮಸ್ಯೆಗಳಿವೆ. ಅದು ಸರ್ಕಾರ ಗಮನ ತರಬೇಕು, ಬೇಗ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಎಷ್ಟೋ ಟೀಚರು ಇನ್ಯುಮರೇಷನ್ ಬರ್ತಾರೆ, ಅಂದ್ರೆ ಈ ಸಮೀಕ್ಷೆಗೆ ಬಂದಾಗ ಅದೊಂದು ಆ್ಯಪ್ ಓಪನ್ ಆಗೋದಿಲ್ಲ, ಸರ್ವರ್ ಸರಿ ಇಲ್ಲ, ಅಥವಾ ನಾವು ಯಾವ ಡಾಟಾ ಫೀಡ್ ಮಾಡಿದ್ರು ಡಾಟಾ ಸೇವ್ ಆಗ್ತಾ ಇಲ್ಲ, ಇಂಥವೆಲ್ಲ ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ಸರ್ಕಾರ ಆಯೋಗ ಬೇಗ ಅದನ್ನು ಸರಿಪಡಿಸಿ 25/5/2025 ಆ ಸಮೀಕ್ಷೆಯನ್ನು ಮುಗಿಸಲೇಬೇಕು ಅಂತಕ್ಕಂಥ ಒತ್ತಾಯ ನಮ್ದಿದೆ. ಈಗ ಎರಡನೇ ಹಂತದಲ್ಲಿ 25 ಆದ್ಮೇಲೆ ಮತಗಟ್ಟೆಯಲ್ಲಿ ಕೂತಾರೆ. ಆಯಾ ಮತಗಟ್ಟೆಯಲ್ಲಿ ಯಾರ್ಯಾರು ಬಿಟ್ಟು ಹೋಗಿದ್ದಾರೆ ಅಂತವ್ರ ಮತಗಟ್ಟೆಯಲ್ಲಿ ಕೂಡ ಹೋಗ್ಬೋದು, ಹೋಗಿ ನಮ್ಮ ಜಾತಿಯನ್ನು ಮುಗಿಸ್ಬೋದು ಸಮೀಕ್ಷೆ. ಅದು 26/5/2025ರಿಂದ 28/5/2022 ಮತಗಟ್ಟೆಗಳಲ್ಲಿ ಕೂಡ ಈ ಸಮೀಕ್ಷೆ ನಡೆಯುತ್ತದೆ. ಯಾರ್ಯಾರು ಬಿಟ್ಟು ಹೋಗಿದ್ದಾರೆ, SC ಪಟ್ಟಿರ್ತಕ್ಕಂಥ ತಮ್ಮ ಮನೆಗೆ ಯಾರು ಬಂದಿಲ್ಲ,
ಅಥವಾ ಅವರು ಬರ್ಸಕ್ಕಾಗಿಲ್ಲ ಏನೋ ಕಾರಣ ಅಂತಕ್ಕಂಥವ್ರು ಆ ಮತಗಟ್ಟೆಯಲ್ಲಿ ಕೂಡ ಹೋಗಿ ಅಲ್ಲೊಂದು ಸಮೀಕ್ಷೆ ಮಾಡ್ತಾರೆ, ಅಲ್ಲೂ ಕೂಡ ಮಾಡಬಹುದು. ಈಗ ಮೂರನೇ ಹಂತ ಏನಪ್ಪ ಅಂದ್ರೆ 19 ಆಲ್ರೆಡಿ ಸ್ಟಾರ್ಟ್ ಆಗಿದೆ. 19/5/2025 28/5/2025 ಆನ್ಲೈನ್ ಯಾರಿಗೆ ಸಮೀಕ್ಷೆಗೆ ಹೋಗಕ್ ಆಗಲ್ಲ ಅಥವಾ ಇಲ್ಲ ಅಂತ ಒಂದು ಲಿಂಕ್ ಕೊಟ್ಟಿದ್ದಾರೆ. ಆ ಲಿಂಕ್ ಮೂಲಕ ಏನಂತಂದ್ರೆ ಅವರು ಆನ್ಲೈನ್ ಕೂಡ ಸಬ್ಮಿಟ್ ಮಾಡ್ತಾರೆ. ಅದಕ್ಕೆ ಕೆಲವೇ ಆದಂತಹ ಷರತ್ತುಗಳಿವೆ. ಅಲ್ಲಿ ಆಡಿ ನಂಬರ್ ಅಂತ ಸರ್ಟಿಫಿಕೇಟ್ ಕೊಡುವಾಗ ತಹಸೀಲ್ದಾರ್ ಒಂದು ಆಡಿ ನಂಬರ್ ಅಂತ ಕೊಡ್ತಾರೆ. ಸರ್ಟಿಫಿಕೇಟ್ ಆಡಿ ನಂಬರ್ ಕಂಪಲ್ಸರಿ ಮಾಡಲೇಬೇಕು. ವಿತೌಟ್ ಸರ್ಟಿಫಿಕೇಟ್ ಅಂತಂದ್ರೆ ಅದು ಮಾಡೋಕ್ಕಾಗಲ್ಲ. ಆನ್ಲೈನ್ ಅಲ್ಲಿ ಸ್ವಲ್ಪ ತೊಂದರೆ ಇದೆ, ಅದು ಸರ್ಕಾರ ನೋಡ್ಕೊಳ್ತದೆ. ಈಗ ನಮ್ಮ ಉದ್ದೇಶ ಏನಂದ್ರೆ ಪರಿಶಿಷ್ಟ ಜಾತಿಗಳಲ್ಲಿ 101 ಜಾತಿಗಳಿವೆ. ಪರಿಶಿಷ್ಟ ಜಾತಿ ಅನ್ನೋದು ಅದೊಂದು ಕಾಸ್ಟ್ ಅಲ್ಲ, ಅದೊಂದು ಪಟ್ಟಿ ಶೆಡ್ಯೂಲ್. ಅದರಲ್ಲಿ ಬರ್ತಕ್ಕಂಥ ಎಲ್ಲಾ ಜಾತಿಯವರು ಆಯಾ ಜನಸಂಖ್ಯೆ ಅನುಗುಣವಾಗಿರಬೇಕಂದ್ರೆ ಅವ್ರು ತಮ್ಮ ಹೆಸರನ್ನು ಬರೆಸಬೇಕು. ಆಮೇಲೆ ಆಯೋಗ ಆ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನು ವಿಸ್ತರಣೆ ಮಾಡ್ತಾರೆ. ಈಗ ನಮ್ಮ ಕೆಲಸ ಏನಂದ್ರೆ, ನಮ್ಮ ಸಂಘಟನೆ ಮಾಡೋ ಕೆಲಸ ಏನಂದ್ರೆ, ಉಪಜಾತಿಗಳನ್ನ ವರ್ಗೀಕರಣ ಮಾಡುವಾಗ ತಮ್ಮ ಮೂಲ ಜಾತಿ ಏನಿದೆ ಸಬ್ ಕ್ಯಾಸ್ಟ್ ಅಂತೀವಲ್ಲ, ಅದು ಬರೆಸಲೇಬೇಕು. ಅದು ಬರೆಸ್ತಕ್ಕಂಥ ಕೆಲಸ ನಿಮ್ಮೆಲ್ಲರೂ ತಮ್ಮ ಸಹಾಯ ನಮ್ಗೆ ಬೇಕು. ಯಾಕಂದ್ರೆ ನಾವು ಎಲ್ರಿಗೂ ರೀಚ್ ಆಗ್ತಾ ಇಲ್ಲ. ಎಷ್ಟು ಸಾಧ್ಯನೋ ಸೋಷಿಯಲ್ ಮೀಡಿಯಾನೋ ನಮ್ಮ ಜೊತೆಯವರು, ಗೆಳೆಯರು, ಫ್ರೆಂಡ್ಸು, ವಾಟ್ಸಪ್ ಅಂತೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೂ ಪತ್ರಿಕಾ ಮಾಧ್ಯಮದವ್ರದ್ದು ಬಹಳ ಮುಖ್ಯ ಇರುತ್ತೆ. ಇದನ್ನ ಇಡೀ ಜನಸಂಖ್ಯೆಗೆ, ಪರಿಶಿಷ್ಟ ಜಾತಿ ಜನಸಂಖ್ಯೆ ಅವ್ರು ಯಾವುದೇ ಜಾತಿ ಇರೋದು, ಅವ್ರೇನಂದ್ರೆ ನಿರ್ಭಯವಾಗಿ ಒಬ್ಬರು ಬಿಟ್ಟು ಹೋದಂಗೆ ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ತಮ್ಮ ಹೆಸರನ್ನು ನೋಂದಾಯಿಸಿ, ತಮ್ಮ ಜಾತಿಯನ್ನು ನೋಂದಾಯಿಸಬೇಕಂತ ನಮ್ಮ ಬೇಡಿಕೆ. ಈ ಬೇಡಿಕೆ ತಾವು ಪ್ರತಿ ಜಿಲ್ಲೆ, ತಾಲೂಕು, ಹೋಬಳಿ, ಪಂಚಾಯತ್ ವಾರ್ಡ್ಗಳಲ್ಲಿ ಕಾರ್ಯಕರ್ತರನ್ನು ಇದನ್ನು ಶ್ರಮವಹಿಸಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಅಪೀಲ್ ಕೂಡ ನಮ್ಮ ಕಾರ್ಯಕರ್ತರಿಗೆ ನಾವು ಈ ತಮ್ಮ ಪತ್ರಿಕೆ ಮೂಲಕ ವಿನಂತಿಸಿಕೊಳ್ತೇವೆ. ಎರಡನೇದಾಗಿನಂದ್ರೆ, ಈಗ ನಮ್ಮ ಬಲಗೈ ಅಂದ್ರೆ ವಲಯ ಜಾತಿ ಸಂಬಂಧತಕ್ಕಂಥ ಟೋಟಲ್ 29 ಸಬ್ ಕಾಸ್ಟ್ ಇರ್ತದೆ. ಅವರು ಕೂಡ ತಮ್ಮ ಜಾತಿ ಏನಿದೆ ಅದನ್ನ ಬಳಸಬೇಕು. ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ 44.2 ಅಂದ್ರೆ ವಲಯ ಇರತಕ್ಕಂಥ ಒಂದೇ ಅಂತ ಐಡೆಂಟಿಫೈ ಮಾಡ್ತಾರೆ, ಕೋಡಲ್ಲಿ ಐಡೆಂಟಿಫೈ ಮಾಡ್ತಾರೆ. ಇಲ್ಲಿ ಬಿಜಾಪುರ ಜಿಲ್ಲೆಯ ಬಾಗಲಕೋಟು ಮತ್ತು ಬೆಳಗಾವಿ ಈ ಜಿಲ್ಲೆಗಳಲ್ಲಿ ಅಂತಂದ್ರೆ ಜನರು ತಮ್ಮದು ಜಾತಿ, ಮೂಲ ಜಾತಿ ಯಾವುದಿದೆ ಸಬ್ ಕ್ಯಾಸ್ಟ್ ಅಂತೀವಿ ನಾವು, ಅದನ್ನ ನಿರ್ಭಯ ಬರೆಸಬೇಕು. 44 ಬರ್ತಕ್ಕಂಥ 1, 2, 3, 4, 5. ನಮ್ಮ ಕಡೆ ಗುಲ್ಬರ್ಗ ಕಡೆ ಬಂದ್ರೆ 44.03 ವಲಯ ಅಂತ ವಲಯ ಅಂತ. ಇಲ್ಲಿ ಬಂದಾಗೆಲ್ಲ ಒಂದೇ ಸೇಮ್ ಅಂತಕ್ಕಂಥ ಭಾಷೆ, ಆಯಾ ಪ್ರಾದೇಶಿಕವಾಗಿ ಭಾಷೆ ಚೇಂಜ್ ಆಗ್ತದೆ ಅಷ್ಟೇ. ಮೂಲ 44 ನಥಿಂಗ್ ಬಿಟ್ಟು ವಲಯ 44 ನಿಮ್ಮ ಪ್ರಸಿದ್ಧ ಇರ್ತಕ್ಕಂಥ ಜಾತಿಗಳನ್ನ ಬರೆಸಲಿ ಅಂತಕ್ಕಂಥದ್ದು ಅಪೀಲು ಈ ಪತ್ರಿಕೆ ಮಾಧ್ಯಮ ಮುಖಾಂತರ ಬಂದ್ರೆ ನಾವು ನಮ್ಮ ಸಮಾಜದ ಎಲ್ಲಾ ಸಮಾಜದ SC ಸಮಾಜದ ಯಾವುದೇ ಜಾತಿಯವರಲ್ಲಿ ಅವ್ರು ಯಾರೇ ಬಿಟ್ಟು ಹೋದಂಗೆ, ಯಾರಿಗೂ ಅನ್ಯಾಯ ಆಗದಂಗೆ ಎಲ್ಲರಿಗೂ ಅನ್ಕೊಂಡು ವೈಜ್ಞಾನಿಕವಾಗಿ ಮೀಸಲಾತಿ ಸಿಗ್ಬೇಕಂತಕ್ಕಂಥದ್ದೇ ಈ ಒಳ ಮೀಸಲಾತಿ ಉದ್ದೇಶ ಇರೋದ್ರಿಂದ ಎಲ್ಲಾ ಜಾತಿಯ ಅಂದ್ರೆ ಶೆಡ್ಯೂಲ್ ಕಾಸ್ಟ್ 101 ಜಾತಿಯ ಯಾವುದೇ ಶೆಡ್ಯೂಲ್ ಕಾಸ್ಟ್ ಇರಲಿ ಅವರು ಈ ಸಮೀಕ್ಷೆಯಲ್ಲಿ ಸ್ವಇಚ್ಛೆಯಿಂದ ಪಾಲ್ಗೊಂಡು ಅವರು ತಮ್ಮ ಹೆಸರನ್ನು ನೋಂದಾಯಿಸಿ ಜಾತಿ ನೋಂದಾಯಿಸ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನ ನಮ್ಮ ಈ ಒಂದು ಇದಿದೆ, ನನ್ನ ಅಪೀಲ್ ಇದೆ. ಹಂಗಾಗಿ ಇಲ್ಲಿ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ನಮ್ಮ ಈ ಬಿಜಾಪುರ, ಗುಲ್ಬರ್ಗ, ಬೆಳಗಾವಿ, ಬಾಗಲಕೋಟು, ಹುಬ್ಳಿ ಇರ್ತಕ್ಕಂಥ ವಲಯ ಆಗಿರ್ಬೋದು, ಚಲವಾದಿ ಆಗಿರ್ಬೋದು, ಮಹಾರ್ ಆಗಿರ್ಬೋದು, ಮಾಲ ಆಗಿರ್ಬೋದು, ಮತ್ತೆ ಇಂಥವರೆಲ್ಲ ಏನಪ್ಪ ಅಂತಂದ್ರೆ ನಾವು ತಪ್ಪದೆ ಬಿಜಾಪುರ, ಬಾಗಲಕೋಟಲ್ಲಿ ಬರ್ತಕ್ಕಂಥ ಎಲ್ಲ ಜನಸಂಖ್ಯೆ ಬಾಂಧವರಿಗೆ ನನ್ನ ಏನಪ್ಪ ಕಳಕಳಿಯ ವಿನಂತಿ, ತಾವು ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಸಮೀಕ್ಷೆಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಸರ್ಕಾರ ಬಹಳ ಕಷ್ಟಪಟ್ಟು ಮಾಡ್ತಾ ಇದೆ. ಆ ಸಮೀಕ್ಷೆಯಲ್ಲಿ ಅರ್ಥಪೂರ್ಣವಾಗಿರ್ಬೇಕು ಮತ್ತು ಅದನ್ನು ವೈಜ್ಞಾನಿಕ ಇರಬೇಕಂತಕ್ಕಂಥ ನಮ್ಮ ಒಂದು ನಿಲುವಿಗೆ ಸರ್ಕಾರದ ಸ್ಪಂದಿಸಿ ಸಮೀಕ್ಷೆ ನಡೀತಾ ಇದೆ. ಆ ಸಮೀಕ್ಷೆಯಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು. ಮನೆಗೆ ಬರ್ತಕ್ಕಂಥ ಟೀಚರ್ಸ್ ಅನ್ನು ಬರ್ತಾರೆ, ಇನ್ಯೂಮರೇಟರ್ಸ್ ಏನು ಅಂತೇವೆ, ಸಮೀಕ್ಷೆದಾರ ಗಣತಿದಾರ ಅಂತೀವಿ. ಅವ್ರು ಬಂದಾಗ ಅವರಿಗೆ ನೀವು ಸಹಕಾರ ಮಾಡಬೇಕು, ಎಲ್ಲ ರೀತಿ ಸಹಕಾರ ಮಾಡಬೇಕು. ಅವ್ರಿಗೆ ಯಾವುದೇ ಅವ್ರೇನು ಕೇಳ್ತಾರೆ 1, 2, 3, 45 ಪಾಯಿಂಟ್ಸ್ ಇದೆ. ಆ ಯಾವ ಪಾಯಿಂಟ್ಸ್ಗಳನ್ನು ತಾವು ಶಾಂತಿಯಿಂದ ಮತ್ತು ಸಂಯಮದಿಂದ ಅವರಿಗೆ ಏನು ದಾಖಲೆ ಒದಗಿಸಬೇಕು ಮತ್ತು ನಿರಂತರವಾಗಿ ಈ ಒಂದು ಸಮೀಕ್ಷೆಯಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಈ ಸಮೀಕ್ಷೆಯನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಹೇಳ್ತೇನೆ.